ಹೈಕಮಾಂಡ್ ಪಟ್ಟಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಒಂಚೂರು ಕೋಪ ಮಾಡ್ಕೊಂಡಿದ್ದಾರಂತೆ. ಹಾಗಾಗಿ ಇವತ್ತು ಅವರು ಹೋಗಲೇ ಇಲ್ಲ ಫಂಕ್ಷನ್ಗೆ ಅಂತ ಹೇಳ್ತಾ ಇದ್ದಾರೆ. ಹೊಸ ಸಚಿವ ಪ್ರಮಾಣ ವಚನ ಸ್ವೀಕಾರಕ್ಕೆ ಗೈರಾದರು. ನಾನು ಕೊಟ್ಟಿದ್ದೇ ಒಂದು, ಅವ್ರು ಕಳಿಸಿದ್ದೇ ಒಂದು ಅಂತ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಗಾಯತ್ರಿ ಶಾಂತೇಗೌಡರಿಗೆ ಪ್ರಮಾಣ ವಚನ ಸ್ವೀಕರಿಸದಂತೆ ಸೂಚಿಸಿ ಮನೆಗೆ ಕರೆಸಿಕೊಂಡು ಚರ್ಚೆ ಮಾಡಿದ್ದಾರೆ. ಬಸವರಾಜ ಶಿವಣ್ಣವರ ಹೆಸರು ಹೇಳಿದ್ದೆ, ಹೈಕಮಾಂಡ್ನವ್ರ ಜೊತೆಗೆ ಮಾತನಾಡ್ತೀನಿ, ನೀನು ಪ್ರಮಾಣ ವಚನ ಸ್ವೀಕರಿಸಬೇಡ ಅಂತ ತಿಳಿಸಿದ್ರಂತೆ ಅವರು. ಈ ಮಧ್ಯೆ 79ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಸಿದ್ದರಾಮಯ್ಯನವರಿಗೆ ಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು, ಹೊಸ ಸಚಿವರು, ಮಾಜಿ ಸಚಿವರು, ಶಾಸಕರು, ಅಭಿಮಾನಿಗಳೇ, ಕಾರ್ಯಕರ್ತರು ಎಲ್ಲ ಶುಭ ಕೋರಿದ್ದಾರೆ. ಇದು ನೋಡಬೇಕಲ್ಲ, ರೀಸನ್ ವೈಸ್ ನೋಡಬೇಕು. ಅದೇ ರೀತಿ ಎಲ್ಲ ಜಿಲ್ಲೆಗಳಿಗೂ ಪ್ರಾತಿನಿಧ್ಯ ಕೊಡೋಕ್ಕಾಗೋದಿಲ್ಲ. ಮತ್ತು ಜಾತಿ, ಧರ್ಮ, ಸಬ್ ಕ್ಯಾಸ್ಟು ಎಲ್ಲ ನೋಡಬೇಕಲ್ಲ. ಅದೆಲ್ಲ ನೋಡಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ 100% ಭಾಗ ಎಲ್ಲರಿಗೂ ಸಮಾಧಾನ ಮಾಡೋಕ್ಕಾಗಲ್ಲ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ 7 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಯಾದಗಿರಿ, ರಾಯಚೂರು, ವಿಜಯನಗರ, ಉಡುಪಿನಲ್ಲಿ ಸಿಗಲ್ಲ ಬಿಡಿ, ಯಾರು ಕಾಂಗ್ರೆಸ್ MLAಗಳು ಗೆದ್ದೇ ಇಲ್ಲ ಉಡುಪಿನಲ್ಲಿ. ಕೊಡಗು, ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಇನ್ನು ಜಾತಿವಾರು ಲೆಕ್ಕಾಚಾರ, ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಮಂತ್ರಿಗಿರಿ ಸಿಕ್ಕಿದೆ ಅಂತಕ್ಕಂಥದ್ದನ್ನು ಆಗಲೇ ಹೇಳಿದ್ದೀವಿ. ಕ್ವಿಕ್ಕಾಗಿ ಒಂದು ಸರ್ತಿ ನೋಡ್ಬೋಣ. ಒಕ್ಕಲಿಗ ಸಮುದಾಯಕ್ಕೆ 5 ಮಂತ್ರಿಗಿರಿ ಸಿಕ್ಕಿದೆ ಇಲ್ಲಿ ತನಕ, ಅಂದರೆ ಟೋಟಲ್ ಫುಲ್ಫಿಲ್ ಮಾಡ್ಕೊಂಡಿರೋದು ಒಟ್ಟು 5. ಲಿಂಗಾಯತ ಸಮುದಾಯಕ್ಕೆ 7 ಜನ ಮಂತ್ರಿಗಳು, ಕುರುಬ ಸಮುದಾಯಕ್ಕೆ 3 ಮಂತ್ರಿಗಳಾಗಿದ್ದಾರೆ, ವಾಲ್ಮೀಕಿ ಸಮುದಾಯ ಅಂದರೆ ST 3, ಮುಸ್ಲಿಂ ಸಮುದಾಯ ಅಲ್ಪಸಂಖ್ಯಾತ ಕೋಟ ಅದು ಕೂಡ 3, ಇನ್ನು ಕ್ರೈಸ್ತರಿಗೆ 1 ಸ್ಥಾನ ಸಿಕ್ಕಿದೆ, ಅದು ಮೊದಲೇ ಜಾರ್ಜ್ ಅವರು ಇದ್ರಲ್ಲ ಅದು. ಇನ್ನು SC ಅದರಲ್ಲಿ ಎಡ ಬಲ 2 ಸೇರಿ ಒಟ್ಟು 7 ಜನ ಮಂತ್ರಿಗಳಾದಂಗೆ ಆಯಿತು. ಉಪ್ಪಾರ ಸಮುದಾಯ ಪುಟ್ಟರಂಗ ಶೆಟ್ಟಿ ಅವರು 1, ಮರಾಠ ಸಂತೋಷ್ ಲಾಡ್ ಅವರು 1, ಈಡಿಗ ಮಧು ಬಂಗಾರಪ್ಪ 1, ರಜಪೂತ ಅಜಯ್ ಸಿಂಗ್ 1 ಮತ್ತು ರೆಡ್ಡಿ ಕಮಿನಿ ಬಸವರಾಜ ರಾಯರೆಡ್ಡಿ ಅವರು 1. ಇಷ್ಟು ಜಾತಿವಾರು ಸಿಕ್ಕಿರ್ತಕ್ಕಂಥ ಮಂತ್ರಿಗಿರಿ, ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಮಂತ್ರಿಗಿರಿ ಕೊಟ್ಟಿದ್ದಾರೆ ಅಂತ. ಕೆಲವು ಸಮುದಾಯಗಳು ಮಿಸ್ ಆಗಿರ್ಬೋದು, ಅವರು ಕೆಲವರೆಲ್ಲ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದರೆ ಅಡುಕಲೆ. ಕುರುಬ ಎರಡೇ ಇರಬೇಕು ಅನ್ಸುತ್ತೆ. ನೋಡೋಣ. ಇನ್ನು ಕಳೆದ ಬಾರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದ ಘಟಾನುಘಟಿ ನಾಯಕರಿಗೆ ಡಿಕೆ ಸಂಪುಟದಲ್ಲಿ ಹೈಕಮಾಂಡ್ ಅವಕಾಶ ಕೊಟ್ಟಿಲ್ಲ. ಅವರು ಯಾರು ಅಂತ ನೋಡೋದಾದರೆ HK ಪಾಟೀಲ್ ಅವರು ಗದಗ ಶಾಸಕರು, ಸಂಸದೆ ಮತ್ತು ಕಾನೂನು ಪ್ರವಾಸೋದ್ಯಮ ಸಚಿವರಾಗಿದ್ದರು. ಈ ಕಡೆ HC ಮಹದೇವಪ್ಪ ಟಿ ನರಸೀಪುರ ಶಾಸಕರು, ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ದಿನೇಶ್ ಗುಂಡೂರಾವ್ ಗಾಂಧಿನಗರ ಶಾಸಕರು, ಆರೋಗ್ಯ ಸಚಿವರಾಗಿದ್ದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಶಾಸಕಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿದ್ದರು. ಶಿವಾನಂದ ಪಾಟೀಲ್ ಬಸವನ ಬಾಗೇವಾಡಿ ಶಾಸಕರು, ಜವಳಿ, ಸಕ್ಕರೆ ಮತ್ತು ಕೃಷಿ ಮಾರುಕಟ್ಟೆಗಳ ಸಚಿವರಾಗಿದ್ದರು. ಕೆ ವೆಂಕಟೇಶ್ ಪಿರಿಯಾಪಟ್ಟಣ ಶಾಸಕರು, ಪಶುಸಂಗೋಪನಾ ಸಚಿವರಾಗಿದ್ದರು. ಶರಣಬಸಪ್ಪ ದರ್ಶನಾಪುರ್ ಶಾಪುರದಲ್ಲಿ 5 ಬಾರಿ ಶಾಸಕರು, ಸಣ್ಣ ಕೈಗಾರಿಕೆ ಸಚಿವರಾಗಿದ್ದರು. RB ತಿಮ್ಮಾಪುರ್ ಮುಧೋಳ ಶಾಸಕರು, ಅಬಕಾರಿ ಸಚಿವರಾಗಿದ್ದರು. ರಹೀಂ ಖಾನ್ ಬೀದರ್ ಶಾಸಕರು, ಹಜ್ ಮತ್ತು ಪೌರಾಡಳಿತ ಸಚಿವರಾಗಿದ್ದರು. NS ಬೋಸರಾಜು MLC ಅವರು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರಾಗಿದ್ದರು. MC ಸುಧಾಕರ್ ಚಿಂತಾಮಣಿ ಶಾಸಕರು, ಉನ್ನತ ಶಿಕ್ಷಣ ಸಚಿವರಾಗಿದ್ದರು. ಮಂಕಾಳ ವೈದ್ಯ ಭಟ್ಕಳ ಶಾಸಕರು, ಮೀನುಗಾರಿಕೆ ಮತ್ತು ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವರಾಗಿದ್ದರು. ಇವರು ಯಾರಿಗೂ ಕೂಡ ಈ ಬಾರಿ ಅವಕಾಶ ಸಿಕ್ಕಿಲ್ಲ. ಈಗ ಇನ್ನು ಕ್ಯಾಬಿನೆಟ್ ವಿಸ್ತರಣೆ ಬೆನ್ನಲ್ಲೇ ಅಧಿವೇಶನಕ್ಕೂ ಕೂಡ ಸರ್ಕಾರ ಈಗ ಸಿದ್ಧತೆ ಮಾಡಿಕೊಂಡಿದೆ. ಇದಾಗಲಿ ಅಂತಲೇ ಅದನ್ನು ಪೋಸ್ಟ್ಪೋನ್ ಮಾಡಿಕೊಂಡಿದ್ದು. ಖಾದರ್ ಸಚಿವರಾದ ಕಾರಣ ವಿಧಾನಸಭೆ ಸ್ಪೀಕರ್ ಸ್ಥಾನ ಖಾಲಿ ಇದೆ. ಸೊ DK ಸರ್ಕಾರ ಹೊಸ ಸ್ಪೀಕರ್ ಮತ್ತು ಸಭಾಪತಿಯನ್ನು ನೇಮಿಸಬೇಕಾಗಿದೆ. ಅದರ ಡೀಟೇಲ್ಸ್ ಏನು ಅಂತಕ್ಕಂಥದ್ದನ್ನು ಕೂಡ ನೋಡೋಣ. ಈಗಾಗಲೇ ನೇಮಿಸಿದೆ. ವಿಧಾನಸಭೆಯ ಸ್ಪೀಕರ್ ಆಗಿ GS ಪಾಟೀಲ್ ಅವರನ್ನ ನೇಮಕ ಮಾಡಿಕೊಂಡಿರ್ತಕ್ಕಂಥದ್ದು. ಇವರು ಲಿಂಗಾಯತ ಕಮ್ಯುನಿಟಿ, ರೋಣದಲ್ಲಿ 4ನೇ ಬಾರಿ ಶಾಸಕರಾಗಿ ಗೆದ್ದಿದ್ರು. ಅವರು ಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದರು. ಅವ್ರನ್ನ ಸ್ಪೀಕರ್ ಮಾಡ್ತಾ ಇದ್ದಾರೆ. ಡೆಪ್ಯೂಟಿ ಸ್ಪೀಕರ್ ಆಗಿ AS ಪೊನ್ನಣ್ಣ ಅವರು ಆಯ್ಕೆಯಾಗಿದ್ದಾರೆ. ಇವರು ಕೊಡವ ಸಮುದಾಯದವರು, ವಿರಾಜಪೇಟೆಯಲ್ಲಿ 1ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು. ಇನ್ನು ಪರಿಷತ್ ವಿಚಾರಕ್ಕೆ ಬರೋದಾದರೆ ಸಭಾಪತಿಯಾಗಿ ಸಲೀಂ ಅಹಮದ್ ಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದರು, MLC ಮುಸ್ಲಿಂ ಸಮುದಾಯ. ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನ ನೇಮಕ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಕೂಡ ನೇಕಾರ ಸಮುದಾಯ, ಮಾಜಿ ಸಚಿವೆ. ಈ ಮಧ್ಯೆ ಕಾಂಗ್ರೆಸ್ ಲೆಟರ್ ಹೆಡ್ನಲ್ಲಿ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಸಭಾಪತಿ, ಉಪಸಭಾಪತಿ ಹುದ್ದೆಗಳು ಎಲ್ಲ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ವಾ, ಇವರ ಹೆಸರನ್ನು ಆಯ್ಕೆ ಮಾಡಿ ಪ್ರಕಟಿಸಿರುವ ವಿಚಾರಕ್ಕೆ BJP ಶಾಸಕ ಸುರೇಶ್ ಕುಮಾರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕೆಟ್ಟ ಸಂಪ್ರದಾಯಕ್ಕೆ ಕಾಂಗ್ರೆಸ್ ಪಕ್ಷ ನಾಂದಿ ಹಾಡಿದೆ ಅಂತ ಅವರ ಟೀಕೆ.